ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಏನು ಯು ಜಿ ಸಿ ನೆಟ್ ಜೂನ್ 2024 ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಇವತ್ತು ತಾನೇ ಬಿಟ್ಟಿದ್ದಾರೆ. ಒಂದು ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಮೊನ್ನೆ ಎಕ್ಸಾಮ್ ಸೆಂಟರ್ನ ಒಂದು ಮಾಹಿತಿಯನ್ನು ಬಿಟ್ಟಿದ್ದರು. ಈಗ ಏನು ಬಿಟ್ಟಿದ್ದಾರೆ ಅಂದರೆ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಕಂಪ್ಲೀಟ್ ಆಗಿರುವಂಥ ನಿಮ್ಮ ಡೀಟೇಲ್ಸು, ಸೆಂಟರ್ ಡೀಟೇಲ್ಸು, ಯಾವ ಒಂದು ಕಾಲೇಜು ಸ್ಕೂಲಲ್ಲಿ ಬಿದ್ದಿದೆ, ನೀವು ಯಾವ್ಯಾವ ಐ ಡಿ ಪ್ರೂಫ್ಗಳನ್ನು ಒಯ್ಯಬೇಕು ಅನ್ನೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. 2:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು 1 ಗಂಟೆ 1:20 ನಿಮಿಷ ಒಳಗೆ ಅಲ್ಲಿ ಹಾಜರಿರಬೇಕು. ಯಾಕಂದರೆ ಹಲವಾರು ಚೆಕ್ಕಿಂಗ್ಸು, ಪ್ಲಸ್ ನಿಮ್ಮ ಐ ಡಿ ಕಾರ್ಡ್ ಚೆಕ್ಕಿಂಗು, ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು, ನಿಮ್ಮ ಕಂಪ್ಲೀಟ್ ಆಗಿರುವಂಥ ಚೆಕ್ ಮಾಡೋಕ್ಕೆ ನಿಮ್ಗೆ ಒಬ್ಬರಿಗೆ ಏನಿಲ್ಲ ಅಂದರೂ 5 ನಿಮಿಷ ಬೇಕು. ಸೊ ಭಾಳ ಜನ ಒಂದು ಲೈನ್ ಹಚ್ಚಿರ್ತಾರೆ, ಏನೇನು ಒಯ್ಯಬೇಕು ಏನು ಅಂತೇಳಿ ಇಲ್ಲಿ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್. ನೀವು ಹೋಗಿ ಡೌನ್ಲೋಡ್ ಮಾಡ್ಬೋದು. ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ನೀವು ನೆಟ್ಟಲ್ಲಿ ಹೊಡೆದ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ, ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಮೇನು ರೋಲ್ ನಂಬರ್ ಇಲ್ಲಿ ನಿಂದಿರುತ್ತೆ, ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರು, ಜೆಂಡರು, ಆಮೇಲೆ ಏನೋ ಡಿಸೇಬಿಲಿಟಿ ಇದ್ದರೆ ಇಲ್ಲಿ ಬರೆದಿರ್ತಾರೆ. ಅಪ್ಲಿಕೇಶನ್ ನಂಬರು, ಫಾದರ್ಸ್ ನೇಮ್, ನಿಮ್ಮ ಅಪ್ಲಿಕೇಶನ್ ನಂಬರು ಪ್ಲಸ್ ಡೇಟ್ ಆಫ್ ಬರ್ತ್ ಹೊಡೆದ್ರೆ ಪ್ಲಸ್ ಕ್ಯಾಪ್ಚಾ ಹೊಡೆದ್ರೆ ನಿಮ್ಮದು ಈ ರೀತಿಯಾದಂಥ ಒಂದು ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಫೋಟೋ ಬರುತ್ತೆ, ಇಲ್ಲಿ ನಿಮ್ಮ ಸಿಗ್ನೇಚರು, ಮತ್ತು ಇಲ್ಲೊಂದು QR ಕೋಡ್ ಇರುತ್ತೆ, ಇಲ್ಲಿ ಒಂದು ಬಾರ್ ಕೋಡ್ ಇರುತ್ತೆ. ಸೊ ಆಮೇಲೆ ನೀವು ಯಾವುದಕ್ಕೆ ಅಪ್ಲೈ ಮಾಡಿ ಅಂತ ಡೀಟೇಲ್ಸ್ ಇರುತ್ತೆ, ಯಾವ ಸಬ್ಜೆಕ್ಟ್ ಅಂತ ಡೀಟೇಲ್ಸ್ ಇರುತ್ತೆ. ಆಮೇಲೆ ಶಿಫ್ಟು, ನಿಮ್ಮದು ಮೊದಲೇ ಶಿಫ್ಟ್ ಇದೆಯಾ, ಸೆಕೆಂಡ್ ಶಿಫ್ಟ್ ಇದೆಯಾ ನೋಡ್ಕೋಬೇಕು. ಸೆಕೆಂಡ್ ಶಿಫ್ಟ್ ನೋಡಿ, ರಿಪೋರ್ಟಿಂಗ್ ಟೈಮ್ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಫಸ್ಟ್ ಶಿಫ್ಟು 8 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಫ್ರೆಂಡ್ಸ್. ಬೇಗ ಹೋಗಿ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಒಂದು 15 ನಿಮಿಷ ಮೊದಲೇ ಹೋಗಿ ನೀವು. ಓಕೆ, ಇಲ್ಲಿ ಟೆಸ್ಟ್ ಸೆಂಟ್ರ ಒಂದು ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಇದೆ, ನೋಡ್ಕೋಬೋದು ನೀವು ಯಾವ ರೀತಿ. ಆಮೇಲೆ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್, ಇದನ್ನು ನೀವೇನು ಮಾಡಿರಬೇಕು, ನೀವು ಅಲ್ಲಿ ಸೆಂಟ್ರಿಗೆ ಹೋಗೋಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಇದನ್ನೆಲ್ಲ ತುಂಬಿರಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಹೆಸರು, ಕಂಪ್ಲೀಟ್ ಆಗಿರೋ ಹೆಸರಂತೂ, ಆಮೇಲೆ ರೆಸಿಡೆಂಟ್ ಆಫ್ ಕರ್ನಾಟಕ ಅಂತ ಬರೆದು ಇಲ್ಲಿ ನೆಕ್ಸ್ಟ್ ಏನು ಹೋಗಬೇಕಂದ್ರೆ ಎಲ್ಲ ಪೇಜನ್ನು ತೊಗೋಬೇಕು. 4 ಪೇಜ್ ಇದ್ದಾವೆ, 4 ಪೇಜ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ, ಇಲ್ಲಿ ಯಾವ ರೀತಿ ನಿಮ್ಮ ಫೋಟೋ ಇರುತ್ತೆ ಹಾಲ್ ಟಿಕೆಟಲ್ಲಿ, ಅದೇ ಫೋಟೋನ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲೊಂದು ಫಿಕ್ಸ್ ಮಾಡಬೇಕು. ಸೆಂಟ್ರಿಗೆ ಹೋಗೋಕ್ಕಿಂತ ಮುಂಚೆನೇ ಫಿಕ್ಸ್ ಆಗಿರಬೇಕದು. ಆಮೇಲೆ ಲೆಫ್ಟ್ ತಂಬ್ ಇಂಪ್ರೆಷನ್ ಕೂಡ ಇಲ್ಲಿ ನೀವು ಮಾಡ್ಕೊಂಡಿರಬೇಕು. ಬಟ್ ಈ ಸಿಗ್ನೇಚರ್ ಇರುತ್ತಲ್ಲ, ನಿಮ್ಮ ಸಿಗ್ನೇಚರು ಇದನ್ನು ಖಾಲಿ ಬಿಡಬೇಕು. ಎಲ್ಲಿ ತುಂಬಬೇಕಂದ್ರೆ ಎಕ್ಸಾಮ್ ಸೆಂಟರ್ನಲ್ಲಿ ಅಲ್ಲಿ ಏನು ವೆರಿಫಿಕೇಷನ್ ಮಾಡ್ತಿರ್ತಾರೆ ನಿಮ್ಮದು, ಅಲ್ಲಿ ನೀವು ನಿಮ್ಮ ಒಂದು ಎಕ್ಸಾಮ್ಸ್ ನಿಮ್ಮ ಒಂದು ಸೈನನ್ನು ಅಲ್ಲಿ ಮಾಡಬೇಕು. ಇವೆರಡು ಅಡ್ವಾನ್ಸ್ ಆಗಿ ತುಂಬ್ಕೊಂಡು ಹೋಗಿರಬೇಕು. ಪ್ಲಸ್ 2 ಫೋಟೋಸ್ ಎಕ್ಸ್ಟ್ರಾ ಒಯ್ಯಬೇಕು, ಇಲ್ಲೊಂದು ಅಪಿಕ್ಸ್ ಮಾಡಬೇಕು. ಆಮೇಲೆ 2 ಫೋಟೋವನ್ನು ನೀವು ಎಕ್ಸ್ಟ್ರಾ ಒಯ್ಯಬೇಕು, ಸೇಮ್ ನಿಮ್ಮ ಹಾಲ್ ಟಿಕೆಟಲ್ಲಿರುವಂಥ ಒಂದು ಫೋಟೋಗಳು 2. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಇವೆ, ನೋಡ್ಕೊಡಿ. ಒಂದು 3 ಸೆಕೆಂಡ್ ಸ್ಟಾಪ್ ಮಾಡ್ತೇನೆ. ಆಮೇಲೆ ಇದನ್ನು ನೋಡ್ಕೋಬೋದು ನೀವು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಪರ್ಸ್ನಲ್ ಬಾಟಲ್ ಏನಾದರೂ ಒಯ್ತಾ ಇದ್ದರೆ ನಿಮಗೆ ಪರ್ಸ್ನಲ್ ಆಗಿರುವಂಥ ಟ್ರಾನ್ಸ್ಪರೆಂಟ್ ಒಳಗೆ ನೀರು ಕಾಣ್ತಾ ಇರಬೇಕು. ಮೇಲೆ ಯಾವುದೇ ಸ್ಟಿಕರನ್ನು ಹಚ್ಚದೇ ಇರುವಂಥ ಒಂದು ಬಾಟಲ್ನ ಒಯ್ದರೆ ಅಲ್ಲಿ ನೀರಿನ ವ್ಯವಸ್ಥೆ ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಆಮೇಲೆ ಏನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಏನಿರುತ್ತೆ, ಪ್ರಿಂಟೌಟ್ A4 ಸೈಜ್ನಲ್ಲಿ ಇರಬೇಕು ಅಂತ, ಅದನ್ನು ಇತ್ತೀಚೆಗೆ ತುಂಬಿರುವಂಥ ಒಂದು ಮಾಹಿತಿ ಇರಬೇಕಂತ ಕೇಳಿದ್ದಾರೆ. ಆಮೇಲೆ ಅಡಿಷ್ನಲ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಪೇಸ್ಟಿಂಗ್ ಒಂದು ಅಟೆಂಡೆನ್ಸ್ ಶೀಟ್ ಅಂತ ಇದೆ. ಸೊ ಅಟೆಂಡೆನ್ಸ್ ಶೀಟ್ಗೆ ಅವರು ಮಾಡ್ಕೋತಾರೆ ನಿಮ್ಮ ಹತ್ರ ಬಂದು. ಇದನ್ನು ಕೂಡ ನೀವು 2 ಎಕ್ಸ್ಟ್ರಾ ಒಯ್ಬೇಕಂತ ಹೇಳಿದ್ನಲ್ಲ, ಅವೇ 2 ಇವು. ಆಮೇಲೆ ನೆಕ್ಸ್ಟ್ ನೋಡಿ, ಒರಿಜಿನಲ್ ಐ ಡಿ ಪ್ರೂಫ್. ನೀವೇನು ಅಪ್ಲಿಕೇಶನ್ ಹಾಕುವಾಗ ಏನು ಕೊಟ್ಟಿರ್ತೀರ, ಏನು ಮೆನ್ಷನ್ ಮಾಡಿರ್ತೀರ, ಆ ಒಂದು ಒರಿಜಿನಲ್ ಕಂಪ್ಲೀಟ್ ಆಗಿರೋ ಒರಿಜಿನಲ್ ಒಯ್ಯಬೇಕು. ಮೊಬೈಲಲ್ಲಿ ತೋರಿಸಿದ್ರೆ ಅಥವಾ ಮೊಬೈಲಿನ ಯಾವುದೇ ಪ್ರೂಫು ನಿಮಗೆ ವ್ಯಾಲಿಡ್ ಆಗೋಲ್ಲ. ಅದನ್ನು ವ್ಯಾಲಿಡ್ ಐ ಡಿ ಪ್ರೂಫು, ಫೋಟೋ ಇದ್ದಿದ್ದು ಐ ಡಿ ಪ್ರೂಫು. ಓಕೆ, ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಅದ್ರ ಮೇಲೆ ಫೋಟೋ ಇರುತ್ತೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಆಮೇಲೆ ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಒರಿಜಿನಲ್ ಒಯ್ಯಬೇಕು. ಓಕೆ, ಒರಿಜಿನಲ್ ಒಯ್ಯಿರಿ ಫ್ರೆಂಡ್ಸ್, 2 ಒಯ್ಯಿರಿ, ಯಾವುದಾದ್ರೂ 2 ನೀವು ಒರಿಜಿನಲನ್ನು ಒಯ್ಯಿರಿ. ಓಕೆ, ನೆಕ್ಸ್ಟ್ ನೋಡಿ, ಐ ಡಿ ಪ್ರೂಫ್ ನೋಡಿ ಕೊಟ್ಟಿದ್ದಾನೆ ಇಲ್ಲಿ, ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಫಿ. ಈ ಆಧಾರು ಕೂಡ ನಡೆಯುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಒಯ್ಯಬೇಕು. ನೋಡಿರಿ, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟು, ಪ್ಯಾನ್ ಕಾರ್ಡು ನಡೆಯುತ್ತೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ನೀವೇನು ಸಾಮಾನು ಇದಿರ್ತಿಲ್ಲ, ಬೆಲೆ ಬಾಳುವಂಥ ಸಾಮಾನನ್ನು ಯಾವುದೇ ರೀತಿಯಲ್ಲಿ ಒಯ್ಯಬೇಡಿ. ಎಲ್ಲ ಸಾಮಾನುಗಳನ್ನು ಕಂಪ್ಲೀಟಾಗಿ ಹೊರಗೆ ಇಡ್ತಾರೆ. ಆಮೇಲೆ ಶೂಸನ್ನು ಹಾಕ್ಕೊಂಡು ಹೋಗಬೇಡಿ, ನಾರ್ಮಲಾಗಿ ಚಪ್ಪಲನ್ನು ಹಾಕ್ಕೊಂಡು ಹೋಗ್ರಿ. ಆಮೇಲೆ ಉದ್ದ ತೋಳಿನ ಶರ್ಟು ಅಥವಾ ಟೀ ಶರ್ಟು ಹಾಕ್ಕೊಂಡು ಹೋಗಬೇಡಿ, ಕಂಪ್ಲೀಟಾಗಿರುವಂಥ ಒಂದು ಕಾಣುವಂಥ ಒಂದು ಇದು ಹಾಕ್ಕೊಂಡು ಹೋಗ್ರಿ. ವಾಚಸ್ಸು ಕೆಲವೊಂದು ಸರಿ ಅಲೋ ಮಾಡಲ್ಲ, ಸೊ ವಾಚಸನ್ನು ಕಂಪ್ಲೀಟಾಗಿ ಹೊರಗಡೆ ಇಡಿಸ್ತಾರೆ. ಸೊ ಆಮೇಲೆ ಮತ್ತೇನಪ್ಪ, ಕೊಳ್ಳೆಗೆ ಹಾಕಿರೋ ಚೈನು ಗೀನು ಯಾವುದೇ ರೀತಿ ಇತ್ತಂದರೆ ತೆಗೆಸ್ತಾರೆ. ಆಮೇಲೆ ಮಾಸ್ಕು ಏನಾದರೂ ಇದ್ದರೆ ಅವು ಕೂಡ ತೆಗೆಸ್ತಾರೆ, ಕಂಪ್ಲೀಟಾಗಿರೋ ಚೆಕ್ಕು. ಆಮೇಲೆ ಬೆಲ್ಟ್ ಕೂಡ ತೆಗೆಸ್ತಾರೆ, ಬೆಲ್ಟನ್ನು ಕೂಡ ಹಾಕ್ಕೊಂಡು ಹೋಗಬೇಡಿ. ಓಕೆ, ಆದರೆ ಏನಾದರೂ ಒಯ್ದಿದ್ರೆ ಅಂತಂದರೆ ಒಂದು ಬ್ಯಾಗ್ ಒಯ್ಯಿರಿ, ಬ್ಯಾಗ್ನಲ್ಲಿ ಇಟ್ಟು ಒಳಗಡೆ ಹೋಗಿ. ಏನು ಕಾಸ್ಟ್ಲಿ ಐಟಮನ್ನು ಒಯ್ಯಬೇಡಿ. ಓಕೆ, ನೆಕ್ಸ್ಟ್ ನೋಡಿ,
ಇದು ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ಗೆ ಇದು ಒಂದು ಅಡ್ಮಿಟ್ ಕಾರ್ಡ್ ಒಂದು ಡೀಟೇಲ್ಸ್ ಕೊಟ್ಟಿದ್ದಾನೆ. ಈ ರೀತಿ ನೀವು ತುಂಬಿ ಏನು ಆಧಾರ್ ಕಾರ್ಡ್ ಇಲ್ಲದೇ ಇದ್ದವ್ರಿಗೆ ಈ ರೀತಿಯಾಗಿರೋಂಥ ಒಂದು ಡೀಟೇಲ್ಸನ್ನು ತುಂಬಬೇಕು. ನೀವು ನಾನ್ ಆಧಾರ್ ಕಾರ್ಡ್ ಇಲ್ಲದವ್ರಿಗೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ತಂದೆಯ ಹೆಸರು ಇಲ್ಲಿ ಬರೀಬೇಕು, ಆಮೇಲೆ ನಿಮ್ಮ ತಾಯಿ ಹೆಸರು ಇಲ್ಲಿ ಬರೀಬೇಕು, ಆಮೇಲೆ ಇಲ್ಲಿ ಅದರ್ ಏನಾದರೂ ನೀವು ತುಂಬಬೇಕು. ಅಪ್ಲಿಕೇಶನ್ ಐ ಡಿ, ರೋಲ್ ನಂಬರ್, ಗೌರ್ಮೆಂಟ್ ಐ ಡಿ ನಂಬರ್, ಶಿಫ್ಟ್ ನಂಬರ್, ಗೌರ್ಮೆಂಟ್ ಐ ಡಿ ಪ್ರೂಫು, ಕ್ಯಾಂಡಿಡೇಟ್ಸ್ ನೇಮು, ಡೇಟ್ಸು ಕಂಪ್ಲೀಟಾಗಿ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಇದು ಯಾರಿಗೆ ತಪ್ಪ ಅಂದರೆ ನೀವೇ ಒಯ್ಬೇಕು ಇದನ್ನು. ಬಟ್ ಇದನ್ನು ಯಾರು ತುಂಬ್ತಾರಂದರೆ ನಿಮ್ಮ ಒಂದು ಏನು ಆಫೀಷಿಯಲ್ಸ್ ಇರ್ತಾವಲ್ಲ ಅಲ್ಲಿ ಏನು ಎಕ್ಸಾಮ್ ಸೆಂಟ್ರಲ್ಲಿ ಅವರು ಇದನ್ನು ತುಂಬ್ತಾರೆ. ಅದು ನಿಮ್ಗೆ ಯಾವಾಗ ತುಂಬ್ತಾರೆ ಅಂದರೆ ನಿಮ್ದು ಏನಾದರೂ ಸಸ್ಪಿಷಿಯಸ್ಸು ಏನಾದರೂ ನೀವು ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಸಸ್ಪಿಷಿಯಾಗಿ ಏನಾದರೂ ಗದ್ದಲ ಮಾಡ್ತಾಯಿದ್ರೆ ಅಥವಾ ಏನಾದರೂ ಕಾಪಿ ಮಾಡ್ತಾಯಿದ್ರೆ, ಏನಾದರೂ ಇಯರ್ಫೋನು ಈ ರೀತಿ ಅವ್ರಿಗೇನಾದರೂ ಅನಿಸ್ತದಂದರೆ ಅವ್ರು ಇದನ್ನು ಮಾಡಿ ನಿಮ್ಗೊಂದು ಕೊಡ್ತಾರೆ, ಅವರೊಂದು ಇಟ್ಕೋತಾರೆ, ನಿಮ್ಮ ಎಕ್ಸಾಮ್ ಸೆಂಟ್ರಿಂದ ಹೊರಗೆ ಹಾಕ್ತಾರೆ. ಸೊ ಇದು ಅವರಿಗೆ ಸಂಬಂಧಿಸಿತ್ತು. ಬಟ್ ನಾವೇ ಜೆರಾಕ್ಸ್ ಒಯ್ಬೇಕು ಇದನ್ನೆಲ್ಲ. ಸೊ ಇದಿಷ್ಟು ಡೀಟೇಲ್ಸ್ ಫ್ರೆಂಡ್ಸ್. ಏನು NTA ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇದೆ, ಅದಕ್ಕೆ ಹೋಗ್ತಾ ಇರೋಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿದ್ದಾರೆ. ನೀವು ಒಂದ್ಸಲ ನೋಡ್ಕೊಳ್ಳಿ, ಸರಿಯಾಗಿ ಓದ್ಕೊಳ್ಳಿ. ಬೇಕಂದರೆ UGC ನೆಟ್ ಇಲ್ಲಿ ಹೋಗಿ ನೀವು ಕಂಪ್ಲೀಟ್ ಆಗಿರೋ ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್.